ನಮಸ್ಕಾರ ವೀಕ್ಷಕರೇ. ಹಿಂದಿನ ಎಪಿಸೋಡ್ನಲ್ಲಿ ಸ್ವಾಮಿ ವಿವೇಕಾನಂದರು ಯುವಕರಿಗೆ ನೀಡಿದ ನೇರ ಆಜ್ಞೆಯನ್ನು ಕೇಳಿದೆವು. ನನ್ನ ನಂಬಿಕೆ ಯುವಕರ ಮೇಲೆ. ಇಂದು ಅವರು ಹೇಳಿದ ಅತ್ಯಂತ ಪ್ರಾಯೋಗಿಕ ಮತ್ತು ಹೃದಯ ತಟ್ಟುವ ಸತ್ಯವನ್ನು ಕೇಳೋಣ. ಇದು ದೇವರ ಬಗ್ಗೆ, ಆದರೆ ದೇವಾಲಯದ ಬಗ್ಗೆ ಅಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಗಾಡ್ ಇಸ್ ಟು ಬಿ ಸೀನ್ ಇನ್ ದ ಪುವರ್. ದೇವರನ್ನು ಬಡವರಲ್ಲಿ ಕಾಣಬೇಕು. ದೇವರನ್ನು ಎಲ್ಲೆಲ್ಲಿ ಹುಡುಕುತ್ತೀರಿ? ಸ್ವಾಮಿ ವಿವೇಕಾನಂದರು ಕೇಳುತ್ತಾರೆ, ನೀನು ದೇವರನ್ನು ದೇವಾಲಯದಲ್ಲಿ ಹುಡುಕುತ್ತೀಯ, ಆದರೆ ದೇವರು ಹಸಿದವನ ಕಣ್ಣಲ್ಲಿದ್ದಾನೆ, ನೋವಿನವನ ಉಸಿರಿನಲ್ಲಿದ್ದಾನೆ. ಹಸಿದವನಿಗೆ ಅನ್ನ ಕೊಡುವುದಕ್ಕಿಂತ ಮೇಲಿನ ಪೂಜೆಯಿಲ್ಲ. ಅವನು ಹಸಿದಿದ್ದಾಗ ತತ್ವಶಾಸ್ತ್ರ ಹೇಳಬೇಡ, ಮೊದಲು ಅನ್ನ ಕೊಡು. ಮಾನವ ಸೇವೆ, ಮಾಧವ ಸೇವೆ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಮನುಷ್ಯನನ್ನು ತಿರಸ್ಕರಿಸಿ ದೇವರನ್ನು ಪೂಜಿಸಿಡರೆ ಅದು ವಂಚನೆ. ಬಡತನ ಪಾಪ ಅಲ್ಲ. ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ದಾರೆ, ಬಡತನ ಪಾಪ ಅಲ್ಲ. ಸಮಾಜವು ಬಡವನನ್ನು ಬಡವನಾಗಿ ಉಳಿಸುವುದೇ ಪಾಪ. ಧರ್ಮದ ನಿಜ ಪರೀಕ್ಷೆ. ನಿನ್ನ ಧರ್ಮವನ್ನು ದೇವಾಲಯದಲ್ಲಿ ಪರೀಕ್ಷಿಸುವುದಿಲ್ಲ. ರಸ್ತೆಯಲ್ಲಿ ಬಡವನ ಮುಂದೆ ನಿನ್ನ ಧರ್ಮ ಪರೀಕ್ಷೆಯಾಗುತ್ತದೆ. ಮಾತು ಕಡಿಮೆ, ಕೆಲಸ ಹೆಚ್ಚು. ಸ್ವಾಮಿ ವಿವೇಕಾನಂದರು ಎಚ್ಚರಿಸುತ್ತಾರೆ, ಧರ್ಮದ ಬಗ್ಗೆ ಹೆಚ್ಚು ಮಾತನಾಡಬೇಡ. ಹಸಿದವನಿಗೆ ಅನ್ನ ಕೊಡು, ನಗ್ನನಿಗೆ ಬಟ್ಟೆ ಕೊಡು, ಅದೇ ಧರ್ಮ. ಅಹಂಕಾರ ಮತ್ತು ಸೇವೆ. ಸೇವೆ ಮಾಡಿದಷ್ಟು ಅಹಂಕಾರ ಕರಗುತ್ತದೆ. ಅಹಂಕಾರ ಕರಗಿದಷ್ಟು ದೇವತ್ವ ಪ್ರಕಟವಾಗುತ್ತದೆ. ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ, ದೇವರನ್ನು ಆಕಾಶದಲ್ಲಿ ಹುಡುಕಬೇಡ, ನಿನ್ನ ಮುಂದೆ ನಿಂತಿರುವ ಮಾನವನಲ್ಲೇ ಅವನಿದ್ದಾನೆ. ಮಾನವನನ್ನು ಪ್ರೀತಿಸದ ಧರ್ಮ ಅಧರ್ಮ. ಇದುವರೆಗೂ ನಾವು ಸ್ವಾಮಿ ವಿವೇಕಾನಂದರ ಮಾನವಕುಲಕ್ಕೆ ನೀಡಿದ ಅಮೂಲ್ಯ ಸಂದೇಶಗಳನ್ನು ಕೇಳಿದೆವು. ಇದು ಅವರ ಕೊನೆಯ ಮಹಾಸಂದೇಶ. ಇದು ಭಾರತದ ಬಗ್ಗೆ. ಆದರೆ ದೇಶಭಕ್ತಿ ಭಾಷಣ ಅಲ್ಲ. ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇಂಡಿಯಾ ಹ್ಯಾಸ್ ಅ ಮೆಸೇಜ್ ಟು ದ ವರ್ಲ್ಡ್. ಭಾರತಕ್ಕೆ ಜಗತ್ತಿಗೆ ನೀಡಲು ಒಂದು ಸಂದೇಶವಿದೆ. ಭಾರತದ ಶಕ್ತಿಯೇನು? ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಭಾರತದ ಶಕ್ತಿ ಆಯುಧಗಳಲ್ಲಿಲ್ಲ. ಭಾರತದ ಶಕ್ತಿ ಆತ್ಮದಲ್ಲಿದೆ. ಸಹನೆ, ಸಹಬಾಳ್ವೆ, ಸಹಾನುಭೂತಿ. ಭಾರತ ಈಕ್ವಲ್ಸ್ ಆಧ್ಯಾತ್ಮಿಕ ಗುರು. ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪಶ್ಚಿಮ ಜಗತ್ತು ಭೌತಿಕತೆಯಲ್ಲಿ ಮುಂದಿದೆ, ಆದರೆ ಆಧ್ಯಾತ್ಮಿಕತೆಯಲ್ಲಿ ಭಾರತ ಗುರು. ಎಲ್ಲ ಧರ್ಮಗಳ ಸಮ್ಮಿಲನ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಭಾರತ ಯಾವಾಗಲೂ ಎಲ್ಲ ಧರ್ಮಗಳನ್ನು ಸ್ವೀಕರಿಸಿದೆ. ಇಲ್ಲಿಯ ಧರ್ಮ ವಿಭಜನೆಗೆ ಅಲ್ಲ, ಒಗ್ಗಟ್ಟಿಗೆ. ವಿಶ್ವಕ್ಕೆ ಭಾರತದ ಸಂದೇಶ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಜಗತ್ತಿಗೆ ಭಾರತ ಹೇಳಬೇಕಾದುದು ದ್ವೇಷವಲ್ಲ, ಯುದ್ಧವಲ್ಲ, ಅಹಂಕಾರವಲ್ಲ, ಶಾಂತಿ. ಭಾರತ ಎದ್ದು ನಿಲ್ಲೋದು ಹೇಗೆ? ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾರತ ಎದ್ದು ನಿಲ್ಲಬೇಕಾದರೆ ಮೊದಲು ಭಾರತೀಯನೂ ಎದ್ದು ನಿಲ್ಲಬೇಕು. ಬಡವರು, ಯುವಕರು, ನಿರ್ಲಕ್ಷಿತರು. ಯುವಕರು ಮತ್ತು ಭಾರತದ ಭವಿಷ್ಯ. ಭಾರತದ ಭವಿಷ್ಯ ಯುವಕರ ಕೈಯಲ್ಲಿದೆ. ಯುವಕರು ಶಕ್ತಿಶಾಲಿಯಾಗಬೇಕು, ಭಯರಹಿತರಾಗಬೇಕು, ಸೇವಾಭಾವ ಹೊಂದಬೇಕು. ಧರ್ಮ ಮತ್ತು ರಾಷ್ಟ್ರ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಭಾರತದ ಧರ್ಮ ಮಾನವೀಯತೆ. ಮಾನವನನ್ನು ಪ್ರೀತಿಸದ ರಾಷ್ಟ್ರ ಶಾಶ್ವತವಾಗಿರಲಾರದು. ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ ಭಾರತ ಜಗತ್ತಿಗ ಬೆಳಕು. ಆ ಬೆಳಕನ್ನು ನೀವು ಜೀವಂತವಾಗಿಡಬೇಕು. ಇದು ಕಥಾಸರಣಿಯಲ್ಲ, ಇದು ಜೀವನ ಮಾರ್ಗದರ್ಶನ. ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಎದ್ದೇಳಿ, ಎಚ್ಚರವಾಗಿರಿ, ಗುರಿ ತಲುಪುವ ತನಕ ನಿಲ್ಲಬೇಡಿ.